ನಿಜವಾದ ಮುಖ್ಯವ ಅಷ್ಟೇ ಒಬ್ಬ ಅರಸನಾದವರಿಗೆ ಅಥವಾ ರೂಢಿಪಾಲಕನಿಗೆ ಆತ್ಮರ ಸಂರಕ್ಷಣೆಯು ಅಷ್ಟೇ ಮುಖ್ಯ. ನಾವು ವನವಾಸವನ್ನು ಯಾವುದಕ್ಕಾಗಿ ಕೈಗೊಂಡಿದ್ದೇವೆ ಎಂಬ ಪ್ರಧಾನ ಉದ್ದೇಶವನ್ನು ಇರಿಸಿಕೊಂಡು ವ್ಯವಹರಿಸಿದವರು ನಾವು. ಯುದ್ಧರಂಗದಲ್ಲಿ ನಮಗಿದಿರಾಗಿ ಮಾರ್ಮಲೆತ್ತಿದ್ದಿ ಎಂದಾದರೆ ಒಂದು ಸಮಯದಲ್ಲಿ ಮೆಚ್ಚಲೇಬೇಕಾಗುತ್ತದೆ. ಆದರೆ ಒಂದು ಮಾತು ಕೇಳು, ನಿನ್ನವರ ಕುರಿತಾಗಿ ನಿನ್ನ ಬೆಂಬಲಿಗರ ಕುರಿತಾಗಿ ಚೆನ್ನಾಗಿಯೇ ತಿಳಿದುಕೊಂಡವನು ಈ ರಾಮ. ನಿನ್ನ ತಮ್ಮ ವಿಭೀಷಣ ಧರ್ಮದ ಹಾದಿಯನ್ನು ಹಿಡಿದು ನಮ್ಮೊಂದಿಗಿದ್ದಾನೆ. ಆದರೆ ಅಣ್ಣ ಅಧರ್ಮವನ್ನೇ ಮಾಡುತ್ತಾ ಈಗ ಧರ್ಮಕ್ಕೆ ಬಂದ್ರೆ ಅವನ ದಾರಿಯಲ್ಲಿ ಹಿಡಿದ್ರೆ ಶಿಕ್ಷೆ ಎನ್ನುವುದು ಕಟ್ಟಿದ್ದ ಬುದ್ಧಿ. ವಿಭೀಷಣನಂತೆ ಧರ್ಮ ಪಕ್ಷಪಾತಿಯಾಗಿ ಬಂದು ನನ್ನ ಪದ ಕೆರಗಿದ್ರೆ ಸಲಹುವಲ್ಲಿ ರಾಮನ ಸೀಮನಿದ್ದಾನೆ. ಈ ಸಂದರ್ಭದಲ್ಲಿ ಈ ಕುಂಭಶ್ರವಣ ಯೋಗ್ಯತೆ ಏನು ಎನ್ನುವ ಹಾಗೆ ನಿನಗೆ ಅರ್ಥವಾಗಬೇಕು. ನಿನ್ನ ತೊಲೆ ಪುಡಿಯಾಗಬೇಕು. ಹಾಗಾದ್ರೆ ಕಾಲಿಗೆ ಆಗುವುದಿಲ್ಲ, ನಿನ್ನ ಕಾಲಿಗೆ ಮುಗಿಯನ್ನು ಹೇಳುವುದಿಲ್ಲ. ನಿನ್ನ ಪಾಲಿಗೆ ಮಾಡ್ತಾ ಇದ್ದೆ. ಇಲ್ಲ ಹನುಮಂತನ ಹೆಗಲನ್ನು ಹೇರಿ ಯುದ್ಧವನ್ನು ಮಾಡ್ತಾ ಇದ್ದವ ನೀನು. ಆದ್ರೆ ಈಗ ಆಶ್ಚರ್ಯ, ರಥವನ್ನೇರಿದ್ದೀಯಾ? ಇದು ಎಲ್ಲಿಯ ರಥ ಎನ್ನುವುದನ್ನು ಸರಿಯಾಗಿ ಆಲೋಚನೆ ಮಾಡಿಕೊಂಡಿದ್ದೇನೆ. ದೇವಲೋಕದ ರಥ
ಇದು ಪರಿಚಯ ಸಿಗುವುದಕ್ಕೆ ಅವ ಇದ್ದಾನಲ್ಲ ಮಾತಾಡಿ ದೇವ ಸಾರಥಿ ಏನು ನನ್ನನ್ನು ಕೊಲ್ಲಬೇಕು ಎನ್ನುವಂತ ಉದ್ದೇಶದಿಂದ ದೇವೇಂದ್ರ ಕಳುಹಿಸಿಕೊಟ್ಟದ್ದ. ಮೊದಲು ನಿನ್ನನ್ನು ಗೆಲ್ತೇನೆ, ಆಮೇಲೆ ಅವನನ್ನು ನೋಡಿಕೊಳ್ತೇನೆ. ಅಂಕಿತದಲ್ಲಿರಿಸಿಕೊಂಡು ವ್ಯವಹರಿಸಿದ್ರೆ ಯಾರು ಕೇಳುವವರಿಲ್ಲ ಎನ್ನುವ ಹಾಗೆ ಭಾವಿಸಿದರೆ ಯಾರು ನಿಮ್ಮ ಅಧೀನದಲ್ಲಿದ್ದಾರೆಯೋ ಅವರೆಲ್ಲರೂ ಇಂದು ನನಗೆ ಸಹಕರಿಸುವುದಕ್ಕೆ ಸಿದ್ಧರಾಗಿದ್ದಾರೆ ಎಂದಾದ್ರೆ ಇದುವರೆಗೆ ನೀನು ಅಧರ್ಮವನ್ನೇ ಮಾಡಿದ್ದಿ ಎನ್ನುವುದೇ ಅರ್ಥ. ನಮ್ಮ ಇಬ್ಬರನ್ನು ಗೆಲ್ಲುವಂತಹ ಹವಳಿಕೆಯು ಏನು ಮಾಯಕದ ಯುದ್ಧವನ್ನು ಎಸಗುತ್ತೀಯೋ ಅಥವಾ ಏನಾದ್ರೂ ಮಾರಣ ಹೋಮವನ್ನು ಮಾಡುತ್ತೀಯೋ ಎರಡೂ ಶಬ್ದ ಹುಟ್ಟಿಕೊಂಡಿತಂತೆ. ಆ ಜಾದುವನ್ನು ಪ್ರದರ್ಶಿಸಬಲ್ಲವರಾದುದರಿಂದಲೇ ನಮ್ಮನ್ನು ಜಾದುದಾನವರು ಎನ್ನುವ ಹಾಗೆ ಕರೀತಾರೆ. ನಾವು ಗೆಲ್ಲಬೇಕು ಎನ್ನುವ ಹಾಗಿದ್ರೆ ಮಾಟವನ್ನು ಮಾಡ್ತೇವೆ, ಮಾರಣವನ್ನು ಮಾಡ್ತೇವೆ, ಅದು ನಮಗೆ ಹಿಡಿಸುವಂಥದ್ದು. ಈಗ ನನ್ನಲ್ಲಿ ಯುದ್ಧಕ್ಕಾಗಿ ಸಿದ್ಧನಾದವ, ಇದರ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡು ನೀನು. ಈ ರೀತಿಯ ವಿದ್ಯೆಗಳನ್ನು ಪ್ರದರ್ಶಿಸಿದಂತಹ ಅದೆಷ್ಟೋ ಮನುಜರನ್ನು ಧನುಜರನ್ನು ನಾನು ಸಂಹರಿಸಿದವನೇ ಹೌದು. ರಕ್ಕಸರಾದವನು ಮಾನವನಲ್ಲಿ ಒಳಗಿರಲಿ, ದಾನವನಾಗಿಯೇ ಇರಲಿ, ಅವನು ಶಿಕ್ಷಾರ್ಹ ಎನ್ನುವುದನ್ನು ಒಲಿಸುವುದರ ಮೂಲಕವಾಗಿ ತೋರಿಸಿಕೊಟ್ಟವರು. ಕೇವಲ ಸೀತಾಪಹಾರವನ್ನು ಮಾಡಿದ್ದಿ ಎನ್ನುವ ಕಾರಣಕ್ಕಾಗಿ ನಿನ್ನನ್ನು ಶಿಕ್ಷಿಸುವುದಕ್ಕೆ ಸಿದ್ಧ. ಬ್ರಾಹ್ಮಣತ್ವವನ್ನು ಹೊಂದಿದವರೇ ಹೊಂದಬೇಕು. ಹಾಗಾದ್ರೆ ಬ್ರಾಹ್ಮಣ್ಯವನ್ನೇ ಮೈಗೂಡಿಸಿಕೊಂಡ ನೀನು ದುಶ್ಚತೆಯನ್ನು ಮಾಡುತ್ತಿ ಅಂತ ಆದ್ರೆ ಅಧರ್ಮಕ್ಕೆ ಬ್ರಾಹ್ಮಣ್ಯ ಕೂಲಿ ಅಪಚಾರವನ್ನು ಎಸಗಿದ ಹಾಗೆ. ಏನು ಸ್ವಲ್ಪ ಇಲ್ಲಿಗೆ ಹೋಗ್ಬೇಕಿದೆ, ಯಾವುದು ಬೇಕು ಅನ್ನುವುದಬೇಕು. ಹೌದಾ? ಹಾಗಾದ್ರೆ ಅದನ್ನು ಹೊಂದಿಸುವಲ್ಲಿ ಯಾವುದನ್ನು ಮಾಡಬೇಕು ಎನ್ನುವುದನ್ನು ರಾಮ ಬಲ್ಲವನೇ ಹೌದೇ. ನಮ್ಮ ಹಿರಿಯನಾದಂತಹ ಅಮರಣ್ಯಕರ ಶಾಪವಾಗಿದೆ ನಿನ್ನನ್ನು ಮತ್ತೆ ಕೊಂದು ಕೆಳಹುವುದಕ್ಕಾಗಿ. ಅವನ ವಂಶ
ಮನುಷ್ಯನಾಗಿಯೇ ನಾನು ಮತ್ತೆ ಬಂದಿದ್ದೇನೆ ಎಂದಾದ್ರೆ ನಿನಗೆ ಮರಣ ಎನ್ನುವುದು ಕಟ್ಟಿಟ್ಟ ಬುದ್ಧಿ ಸಾಯುವುದಕ್ಕೆ ಸಿದ್ಧನಾಗುತ್ತೀಯಾ? ಅವನನ್ನ ಕಲೆ ಮಾತ್ರ ಕಲಿತದ್ದು. ಹಾ ನಿನ್ನ 3 ತುಂಡು ಮಾಡ್ತೇನೆ. ನೀನು ಯಾಕೋ ಯಾವ ರೀತಿಯ ಸೋರಸ ಬಳಿತದೆ ಎನ್ನುವ ಹಾಗೆ ಭಾವಿಸಿದ್ರೆ ಆಗಮಿಸಿದಲ್ಲ ಅಗಸ್ತ್ಯರು ಆದಿತ್ಯವಂತ ಹೃದಯವನ್ನೇ ಉಪದೇಶಿಸುತ್ತಾರೆ. ಜಾಗೃತನಾದ ಸಾರ್ವಧನಸವನ್ನು ಧರಿಸುತ್ತಾ